ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೂಪಾ. ಇವತ್ತು ನಾನು ತುಂಬಾ ಈಸಿ ಮೆಥಡಲ್ಲಿ ಸಿಂಪಲ್ ಡಿಸೈನ್ ನೆಟೆಡ್ ಫ್ರಾಕ್ ಕಟಿಂಗು ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಇದಂತೂ ಡೆಫಿನೆಟ್ಲಿ ಬಿಗಿನರ್ಸ್ ಆಗಿದ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ತುಂಬಾ ಈಸಿ ಮೆಥಡಲ್ಲಿ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ. ಡೆಫಿನೆಟ್ಲಿ ಯೂಸ್ಫುಲ್ ಆಗುತ್ತೆ. ಈ ತರ ನೆಟೆಡ್ ಫ್ರಾಕ್ಸು ಬರ್ತ್ಡೇಸ್ಗೆ, ಸಣ್ಣ ಪುಟ್ಟ ಪಾರ್ಟೀಸ್ಗೆ, ಫಂಕ್ಷನ್ಸ್ಗೆ ಚೆನ್ನಾಗಿರುತ್ತೆ. ಲುಕ್ ವೈಸ್ ಸಿಂಪಲ್ ಆಗಿರುತ್ತೆ, ಬಟ್ ಲುಕ್ ವೈಸ್ ಚೆನ್ನಾಗಿರುತ್ತೆ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡ್ರೆ ಮೇನು ಬರ್ತ್ಡೇಸ್ಗಾದ್ರೆ ಚೆನ್ನಾಗಿರುತ್ತೆ. ಮತ್ತೆ ಫೋಟೋಶೂಟ್ಗೆ ತುಂಬಾ ಸಿಂಪಲ್ ಆಗಿ ಮಾಡ್ಕೊಂತೀವಿ ಅಂತಂದ್ರೆ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು. ಆರಾಮಾಗಿ ನೀವೇ ಡಿಸೈನ್ ಮಾಡ್ಕೋಬಹುದು. ಫ್ರಾಕ್ಸ್ ಚೆನ್ನಾಗಿರುತ್ತೆ ಲುಕ್ ವೈಸ್. ಇದು ಬಂದು ಫ್ರಂಟ್ ಅಲ್ಲಿ ನಾನು ನೆಟ್ಟೆಡ್ ಸ್ವಲ್ಪ ಪ್ಲೀಟ್ಸ್ ಟೈಪ್ ಸ್ಟಿಚ್ ಮಾಡಿ ತೋರಿಸಿದ್ದೀನಿ, ಲುಕ್ ವೈಸ್ ಚೆನ್ನಾಗಿರುತ್ತೆ ಅಂತ. ಅಂಡ್ ಇದಕ್ಕೆ ಬೆಲ್ಟ್ ಒಂದು ಅಟ್ಯಾಚ್ ಮಾಡಿದ್ದೀನಿ. ಇದು ಆಪ್ಷನಲ್. ಬೆಲ್ಟ್ ಸಪರೇಟ್ ಆಗಿ ಸ್ಟಿಚಿಂಗ್ ಮಾಡ್ಕೋಬಹುದು, ಇಲ್ಲಾಂದ್ರೆ ನಾರ್ಮಲ್ ಆಗಿ ಕೂಡ ವೇರ್ ಮಾಡ್ಬೋದು. ಅಂಡ್ ಬ್ಯಾಕ್ ಸೈಡ್ ಇದಕ್ಕೆ ಜಿಪ್ ಇಟ್ಟಿದ್ದೀನಿ, ಚೆನ್ನಾಗಿರುತ್ತೆ ಅಂತ. ನೋಡಿ ಲುಕ್ ವೈಸ್ ಈ ತರ ಇದೆ. ಇದು ಫ್ಯಾಬ್ರಿಕ್ ನೆಟೆಡ್ ಫ್ಯಾಬ್ರಿಕ್ ನಾನು ಮೀಶೋ ಅಲ್ಲಿ ಪರ್ಚೇಸ್ ಮಾಡಿರೋದು. ಅಂಡ್ ಇದು ಬಾರ್ಡರ್ ಏನಿದೆ ಸಿಲ್ವರ್ ಕಲರ್ ಬಾರ್ಡರ್, ಇದನ್ನು ಅಷ್ಟೇ ಮೀಶೋ ಅಲ್ಲೇ ತಗೊಂಡಿರೋದು. ಈ ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ಮಾತ್ರ ನಾನು ಸಪರೇಟ್ ಆಗಿ ತಗೊಂಡಿದ್ದೀನಿ. ಇದು ಫ್ಯಾಬ್ರಿಕ್ ಡೀಟೇಲ್ಸ್ ಎಲ್ಲಾನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದ್ರೆ ಹೋಗಿ ಚೆಕ್ ಮಾಡಿ ನೋಡಿ. ಇದು ನೆಟೆಡ್ ಫ್ಯಾಬ್ರಿಕ್ ಮತ್ತೆ ಈ ಬಾರ್ಡರ್ ಏನಿದೆ ಅದ್ರ ಡೀಟೇಲ್ಸ್ ಮಾತ್ರ ಕೊಟ್ಟಿರ್ತೀನಿ. ಇದು ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ನಾನು ಸಪರೇಟ್ ಆಗಿ ತಗೊಂಡಿರೋದು. ಸೊ ಮತ್ತೆ ಲೇಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕಂಪ್ಲೀಟ್ ಆಗಿ ನಾನು ಫ್ಯಾಬ್ರಿಕ್ ಎಷ್ಟು ಯೂಸ್ ಮಾಡಿದ್ದೀನಿ ಎಲ್ಲಾನು ನಾನು ವಿಡಿಯೋಲ್ಲೇ ತೋರಿಸ್ಕೊಡ್ತೀನಿ, ಕಟಿಂಗ್ ಮಾಡಿ ಎಷ್ಟೆಷ್ಟು ಅಂತ. ಫ್ಯಾಬ್ರಿಕ್ ನೋಡಿ, ನಾನು 5 ಮೀಟರ್ ನೆಟೆಡ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ಮತ್ತೆ 3 ಮೀಟರ್ ಇದಕ್ಕೆ ಲೈನಿಂಗ್ ಪಾರ್ಟ್ಗೆ ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ. ನೀವೇನಾದ್ರೂ ನೆಟೆಡ್ ಫ್ರಾಕ್ಸ್ ಸ್ಟಿಚ್ ಮಾಡಬೇಕು ಅಂತಂದ್ರೆ ಈ ತರ ಶೈನಿಂಗ್ ಫ್ಯಾಬ್ರಿಕ್ ಯೂಸ್ ಮಾಡಿದ್ರೆ ಬೆಟರು, ಚೆನ್ನಾಗಿರುತ್ತೆ ಲುಕ್ ವೈಸ್ ಫ್ರಾಕ್ಸ್ಗೆಲ್ಲಾನು. ಅದಕ್ಕೆ ನಾನು ಸ್ಯಾಟಿನ್ ಸಿಲ್ಕ್ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಕಂಪ್ಲೀಟ್ ಬಾಡಿ ಪಾರ್ಟ್ ಏನಿದೆ ಅದನ್ನ ಕಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ. ನಾನು ಬಾಡಿ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ಸಪರೇಟ್ ಆಗಿ ಫಸ್ಟ್ ಅಲ್ಲೇ ಕಟಿಂಗ್ ಮಾಡಿದ್ದೆ. ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ನೋಡಿ, ಲೆಂತ್ ಬಂದು 14 ಇಂಚಸ್ ತಗೊಂಡಿದ್ದೀನಿ. ಅಂಡ್ ವಿತ್ ಬಂದು 10.5 ಇಂಚಸ್ ತಗೊಂಡಿದ್ದೀನಿ. ಇದು ಬಂದು ಮೀಡಿಯಂ ಸೈಜ್ ಮೆಜರ್ಮೆಂಟ್. ಅಂಡ್ ಇಲ್ಲಿ ಶೋಲ್ಡರ್ ಲೆಂತ್ 6 ಇಂಚಸ್ಗೆ ಮಾರ್ಕ್ ಮಾಡಿದೆ. ಹಾಗೆ ಆರ್ಮ್ ವಾಲ್ ಬಂದು 6.5 ಇಂಚಸ್ಗೆ ಮಾರ್ಕಿಂಗ್ ಮಾಡಿದ್ದೀನಿ. ಅಂಡ್ ಇಲ್ಲೇ ಹಾರ್ಮ್ ಶೇಪ್ ಏನಿದೆ ಅದನ್ನು ಕೂಡ ನೀಟಾಗಿ ಮಾರ್ಕಿಂಗ್ ಮಾಡ್ಕೋಬೇಕು. ಸೊ ಫ್ರಂಟ್ ಪಾರ್ಟ್ಗೆ ಬರುತ್ತಲ್ವಾ, ಅದನ್ನು ಕೂಡ ಇಲ್ಲೇ ಮಾರ್ಕಿಂಗ್ ಮಾಡ್ಕೋಬೇಕು. 1/2 ಇಂಚು ಎಕ್ಸ್ಟ್ರಾ ಬರುತ್ತೆ ಫ್ರಂಟ್ ಪಾರ್ಟ್ಗೆ, ಅದನ್ನು ಕೂಡ ಇಲ್ಲೇ ಮಾರ್ಕಿಂಗ್ ಮಾಡ್ಕೋಬೇಕು. ಅಂಡ್ ನೆಕ್ ಲೆಂತ್ ಬಂದು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ನೆಕ್ ಡೀಪ್ ಜಾಸ್ತಿ ಇಡ್ತಾ ಇದ್ದೀನಿ, 6 ಇಂಚಸ್ ಇಡ್ತಾ ಇದ್ದೀನಿ. ಇದು ಒಂದು ಲಾಂಗ್ ಫ್ರಾಕ್ ಅಲ್ವಾ, ಅದಕ್ಕೆ ಸ್ವಲ್ಪ ಡೀಪ್ ಜಾಸ್ತಿ ಇದ್ರೆ ಚೆನ್ನಾಗಿರತ್ತೆ ಅಂತ ನಾನು ಸ್ವಲ್ಪ ಡೀಪ್ ಜಾಸ್ತಿ ಇಟ್ಟಿದ್ದೀನಿ. ಹಿಂಗ್ ಇನ್ನೂ ಡೀಪ್ ಬೇಕು ಅಂದ್ರೆ 6.5 ಈ ತರ ಕೂಡ ಇಟ್ಕೋಬಹುದು. ಇಲ್ಲ ನಾರ್ಮಲ್ ಆಗಿ ಬೋಟ್ ನೆಕ್ ತರ ಬೇಕು ಅಂದ್ರೆ 4 ಇಂಚಸ್ ಇಲ್ಲ 5 ಇಂಚಸ್ ಈ ರೀತಿ ಕೂಡ ತಗೋಬಹುದು. ಬಟ್ ಡೀಪ್ ಇದ್ರೇನೆ ಚೆನ್ನಾಗಿರೋದು, ಯಾಕಂದ್ರೆ ನಾವು ನೆಟ್ಟೆಡ್ ಎಲ್ಲಾನು ಆಡ್ ಮಾಡ್ತೀವಲ್ಲ ಫ್ರಂಟ್ ಅಲ್ಲಿ, ಅದಕ್ಕೆ ಲೈನಿಂಗ್ ಪಾರ್ಟ್ ಮಾತ್ರ ಸ್ವಲ್ಪ ಡೀಪ್ ಇಟ್ರೆ ಚೆನ್ನಾಗಿರತ್ತೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ಕಟಿಂಗ್ ಮಾಡಿದೆ. ಈ ಕಡೆ ಈ ಸ್ಲೀವ್ ಪಾರ್ಟ್ ಏನಿದೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ಹಾರ್ಮ್ ಶೇಪ್ ಕಡೆ ಈ ರೀತಿ ಕಟಿಂಗ್ ಮಾಡ್ಕೊಂಡು ಪೀಸಸ್ 2 ಪೀಸಸ್ ಸಪರೇಟ್ ಮಾಡ್ಕೊಂಡಿದ್ದೀನಿ. ಸೊ ಫ್ರಂಟ್ ಪಾರ್ಟ್ ಅಂಡ್ ಬ್ಯಾಕ್ ಪಾರ್ಟ್. ಫ್ರಂಟ್ ಪಾರ್ಟ್ ಆಲ್ರೆಡಿ ನಾನು ಮಾರ್ಕ್ ಮಾಡಿದ್ದೆ ಅಲ್ವಾ, ನೆಕ್ ಲೆಂತ್ ಸೇಮ್ ಅಷ್ಟೇ ತಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ 3.5 ಇಂಚಸ್ ತಗೊಂಡಿದ್ದೀನಿ. ಹಾಗೆ ನೆಕ್ ಡೀಪ್ ಸ್ವಲ್ಪ ಕಮ್ಮಿನೇ ಇಡ್ತಾ ಇದ್ದೀನಿ, 3.5 ಇಂಚಸ್ ಇಡ್ತಾ ಇದ್ದೀನಿ ನೆಕ್ ಡೀಪ್ ಬ್ಯಾಕ್ ಸೈಡ್, ಯಾಕಂದ್ರೆ ಇದಕ್ಕೆ ಜಿಪ್ ಅಟ್ಯಾಚ್ ಮಾಡ್ತೀನಿ, ಅದಕ್ಕೆ ಸ್ವಲ್ಪನೇ ಇಟ್ಟಿದ್ದೀನಿ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ಬೋತ್ ಫ್ರಂಟ್ ಅಂಡ್ ಬ್ಯಾಕ್ ಪಾರ್ಟ್ ಏನಿದೆ ಅದು ನೆಕ್ ಪಾರ್ಟ್ ಕಟಿಂಗ್ ಮಾಡ್ಕೋಬೇಕು, ಎಕ್ಸ್ಟ್ರಾ ಫ್ಯಾಬ್ರಿಕ್. ಹಾಗೆ ಫ್ರಂಟ್ ಪಾರ್ಟ್ ಏನಿದೆ 1/2 ಇಂಚು ಫ್ರಂಟ್ ಪಾರ್ಟ್ಗೆ ಬರುತ್ತಲ್ವಾ ಆರ್ಮ್ ಶೇಪ್, ಅದನ್ನು ಕೂಡ ಕಟಿಂಗ್ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟ್ ಬಾಡಿ ಪಾರ್ಟ್ ಕಟಿಂಗ್ ಏನಿದೆ ಅದು ರೆಡಿ ಆಯ್ತು. ಇವಾಗ ಸ್ಟಿಚಿಂಗ್ ಮೆಥಡ್ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಇದು ಲೈನಿಂಗ್ ಪಾರ್ಟ್ ಏನಿದೆ ಇದಕ್ಕೆ ಪಟ್ಟಿ ಪಾರ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಪಟ್ಟಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, 1.5 ಇಂಚ್ ಇರುತ್ತೆ. ಆ ತರ ಪಟ್ಟಿ ಸೇಮ್ ಅದೇ ಮೆಥಡ್ ಅಲ್ಲೇ ಕಟಿಂಗ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಓನ್ಲಿ ಫ್ರಂಟ್ ಪಾರ್ಟ್ಗೆ ಮಾತ್ರ ಪಟ್ಟಿ ಅಟ್ಯಾಚ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ಗೆ ಸೇಮ್ ಅದೇ ಮೆಥಡ್ ಅಲ್ಲೇ ಕಟಿಂಗ್ ಮಾಡ್ಕೊಂಡು ನೆಟ್ಟೆಡ್ ಫ್ಯಾಬ್ರಿಕ್ ಆಡ್ ಮಾಡ್ಕೊಂಡು ಮತ್ತೆ ಪಟ್ಟಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ನಾನು ತೋರಿಸ್ಕೊಟ್ಟಿದ್ದೀನಿ. ಫ್ರಂಟ್ ಪಾರ್ಟ್ಗೆ ನೆಟ್ಟೆಡ್ ಆಡ್ ಮಾಡೋ ಅವಶ್ಯಕತೆ ಏನು ಇರಲ್ಲ. ಸೊ ಬ್ಯಾಕ್ ಪಾರ್ಟ್ಗೆ ಮಾತ್ರ ನೆಟ್ಟೆಡ್ ಫ್ಯಾಬ್ರಿಕ್ ಆಡ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇವಾಗ ಫ್ರಂಟ್ ಪಾರ್ಟ್ ನಾನು ಟಕ್ಸ್ ಮಾರ್ಕಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫ್ರಂಟ್ ಪಾರ್ಟಿಗೆ ಈ ರೀತಿ ಫೋಲ್ಡಿಂಗ್ ಮಾಡ್ಕೊಂಡು 3.5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಅಂಡ್ ಅಲ್ಲಿಂದ 4 ಇಂಚಸ್ಗೆ ಮಾರ್ಕ್ ಮಾಡಿದೆ ನೆಕ್ ಲೆಂತ್. ಸೇಮ್ ಅದೇ ತರನೇ ಇನ್ನೊಂದು ಕಡೆನೂ ಮಾರ್ಕಿಂಗ್ ಮಾಡ್ಕೊಂಡು ಇದು ಟಕ್ಸ್ ಏನಿದೆ ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಮಾರ್ಕ್ ಮಾಡಿ ತೋರಿಸ್ತಾ ಇದೀನಲ್ವಾ, ಈ ರೀತಿ 1 ಇಂಚು ಈ ರೀತಿ ಸ್ವಲ್ಪ ಫ್ಯಾಬ್ರಿಕ್ ಜಾಸ್ತಿನೇ ಇಟ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಫ್ರಂಟ್ ಅಲ್ಲಿ ಟಕ್ಸ್ ನಮ್ಗೆ ಚೆಸ್ಟ್ ಪಾರ್ಟ್ ಹತ್ರ ಸ್ವಲ್ಪ ಅಗಲ ಬರ್ಬೇಕಲ್ವಾ, ಅದಕ್ಕೆ ಈ ಟಕ್ಸ್ ಸ್ಟಿಚಿಂಗ್
ಮಾಡ್ಕೋಬೇಕು, ಚೆನ್ನಾಗಿರತ್ತೆ. ಇಲ್ಲಾಂದ್ರೆ ನೀವು ಪ್ರಿನ್ಸೆಸ್ ಕಟ್ ಅಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೋಬಹುದು. ಸೊ ಇವಾಗ ಬ್ಯಾಕ್ ಪಾರ್ಟ್ ತಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ಗೆ ಜಿಪ್ ಅಟ್ಯಾಚ್ ಮಾಡ್ಕೋಬೇಕು, ಅದನ್ನ ಅಟ್ಯಾಚ್ ಮಾಡಿ ತೋರಿಸ್ಕೊಡ್ತೀನಿ. ಇದು ಬ್ಯಾಕ್ ಪಾರ್ಟ್ ಏನಿದೆ ಅದು ಫಸ್ಟ್ ಕಟಿಂಗ್ ಮಾಡ್ಕೋಬೇಕು. ಸೆಂಟರ್ ಅಲ್ಲಿ ಆಲ್ರೆಡಿ ಪಟ್ಟಿ ಎಲ್ಲಾನು ಸ್ಟಿಚಿಂಗ್ ಮಾಡಿರ್ತೀವಲ್ಲ, ಅದನ್ನ ನೀಟಾಗಿ ನೋಡ್ಕೊಂಡು ಸೆಂಟರ್ ಅಲ್ಲಿ ಕಟಿಂಗ್ ಮಾಡ್ಕೋಬೇಕು. ಇದನ್ನ ಕಟಿಂಗ್ ಮಾಡ್ಕೊಂಡು ಜಸ್ಟ್ ಸಿಂಗಲ್ ಫೋಲ್ಡಿಂಗ್ ಅಷ್ಟೇ, ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಸ್ ಹಾಕೋಬೇಕು. ಎರಡು ಕಡೆನು ಎರಡು ಪೀಸಸ್ ನೀಟಾಗಿ ಸಿಂಗಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಗೆ ಜಿಪ್ ಮ್ಯಾಚಿಂಗ್ ಜಿಪ್ ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಲುಕ್ ವೈಸ್, ಬಟ್ ನನ್ನ ಹತ್ರ ಅವೈಲಬಲ್ ಇಲ್ಲ, ಇರೋದನ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವೇನಾದ್ರೂ ಸ್ಟಿಚಿಂಗ್ ಮಾಡ್ಕೋಬೇಕು ಅಂದ್ರೆ, ನಿಮ್ಗೆ ಸ್ವಂತ ಡಿಸೈನ್ ಮಾಡ್ಕೋಬೇಕು ಅಂದ್ರೆ ನೀಟಾಗಿ ಇರೋದನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಅಂದ್ರೆ ಕಲರ್ ಮ್ಯಾಚಿಂಗ್ ಆಗೋದು ಜಿಪ್ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಸೊ ನೋಡಿ, ನಾನು ಜಿಪ್ ಅಟ್ಯಾಚ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಇದನ್ನ ನೀಟಾಗಿ ಎರಡು ಕಡೆನೂ ಫೋಲ್ಡಿಂಗ್ ಮಾಡಿ ಸ್ಟಿಚ್ ಮಾಡಿದೆ. ಇವಾಗ ಈ ಜಿಪ್ ಒಳಗಡೆಗೆ ಇಟ್ಕೊಂಡು ಎರಡು ಕಡೆನೂ ಸೈಡಲ್ಲಿ ಮಾತ್ರ ಅದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಸ್ ಹಾಕೋಬೇಕು. ನೋಡಿ, ಬ್ಯಾಕ್ ಪಾರ್ಟ್ ಏನಿದೆ ಅದಕ್ಕೆ ಜಿಪ್ ನೀಟಾಗಿ ಅಟ್ಯಾಚ್ ಮಾಡಿದ್ದೀನಿ. ಬ್ಯಾಕ್ ಪಾರ್ಟ್ ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಫಸ್ಟ್ ಅಲ್ಲೇ ಹೇಳ್ದಲ್ವಾ, ನೆಟ್ಟೆಡ್ ಕೂಡ ಸೇರಿಸ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಈ ರೀತಿ ಬರುತ್ತೆ ಬ್ಯಾಕ್ ಪಾರ್ಟ್. ಇವಾಗ ಫ್ರಂಟ್ ಪಾರ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು ಅಂತ. ಸೊ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಇದಕ್ಕೆ ನೆಟ್ಟೆಡ್ ಫ್ಯಾಬ್ರಿಕ್ ಆಡ್ ಮಾಡ್ಕೋಬೇಕು. ನಾನು ಲೆಂತ್ ಎಷ್ಟು ಬೇಕು, ವಿಡ್ತ್ ಎಷ್ಟು ಬೇಕು ಅಂತ ಎಲ್ಲಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಲೆಂತ್ 15 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 25 ಇಂಚಸ್ ತಗೊಂಡಿದ್ದೀನಿ. ನೆಟ್ಟೆಡ್ ಫ್ಯಾಬ್ರಿಕ್ ಸೇಮ್ ಅದೇ ತರ ಇರೋ ಫ್ಯಾಬ್ರಿಕ್ ಇನ್ನೊಂದು ಪೀಸ್ ಕೂಡ ತಗೋಬೇಕು. 2 ಪೀಸಸ್ ತಗೋಬೇಕು, ಎರಡು ಕಡೆನೂ ಬರ್ಬೇಕಲ್ಲ ಫ್ರಂಟ್ ಅಲ್ಲಿ. ಸೊ ಈ ಫ್ಯಾಬ್ರಿಕ್ ತಗೊಂಡು ಎರಡು ಕಡೆನೂ ಬೋತ್ ಕಾರ್ನರ್ ಸೈಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ವಲ್ಪ ಲೂಸ್ ಸ್ಟಿಚ್ ಹಾಕೋಬೇಕು ಸ್ಟಿಚಿಂಗ್ ಮಿಷನ್ ಅಲ್ಲೇ. ಲೂಸ್ ಸ್ಟಿಚ್ ಮಾಡ್ಕೊಂಡು ಇದನ್ನ ಈ ರೀತಿ ಎಳ್ಕೋಬೇಕು. ಸಣ್ಣ ಸಣ್ಣದಾಗಿ ಗ್ಯಾದರಿಂಗ್ ಪ್ಲೀಟ್ಸ್ ತರ ಬರತ್ತಲ್ವಾ, ಈ ರೀತಿ ಎಳ್ಕೊಂಡ್ರೆ ಸ್ವಲ್ಪ ಪ್ಲೀಟ್ಸ್ ಚೆನ್ನಾಗಿ ಬರುತ್ತೆ ಲುಕ್ ವೈಸ್. ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇದೇ ಮೆಥಡ್ ಅಲ್ಲೇ ಈ ದಾರ ಏನಿದೆ ಥ್ರೆಡ್ ಸ್ವಲ್ಪ ಎಳಿಬೇಕು. ಈ ತರ ಮಾಡಿದ್ರೆ ಸಣ್ಣ ಸಣ್ಣದಾಗಿ ಪ್ಲೀಟ್ಸ್ ಬರುತ್ತೆ ಈ ರೀತಿ ಮಾಡ್ಕೊಂಡ್ರೆ. ಸೊ ಇವಾಗ ಎರಡು ಪೀಸಸ್ ಅದೇ ಮೆಥಡ್ ಅಲ್ಲ ಸ್ಟಿಚಿಂಗ್ ಮಾಡ್ಕೊಂಡು ಈ ತರ ಗ್ಯಾದರಿಂಗ್ ಪ್ಲೀಟ್ಸ್ ತರ ಮಾಡ್ಕೋಬೇಕು. ಸೊ ಇವಾಗ ಫ್ರಂಟ್ ಪಾರ್ಟ್ ತಗೊಂಡಿದ್ದೀನಿ. ಫ್ಯಾಬ್ರಿಕ್ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಆಲ್ರೆಡಿ ಸ್ಟಿಚಿಂಗ್ ಮಾಡಿದೀವಲ್ಲ ಲೈನಿಂಗ್ ಪಾರ್ಟ್, ಅದಕ್ಕೆ ಅಟ್ಯಾಚ್ ಆಗೋ ತರ ಪಿನ್ಸ್ ಇಡ್ತಾ ಇದ್ದೀನಿ ನೋಡಿ. ಈ ಕಡೆ ಕಾರ್ನರ್ ಏನಿದೆ ವೇಸ್ಟ್ ಪಾರ್ಟ್ ಹತ್ರ, ಆ ಕಡೆ ಕಾರ್ನರ್ ಅಲ್ಲಿ ಪಿನ್ ಇಟ್ಟಿದ್ದೀನಿ. ಇವಾಗ ಸೆಂಟರ್ ಅಲ್ಲಿ ಬರುತ್ತಲ್ವಾ ನಮ್ಮ ಬಾಡಿ ಪಾರ್ಟ್ ಫ್ಯಾಬ್ರಿಕ್ ಏನಿದೆ ಚೆಸ್ಟ್ ಪಾರ್ಟ್ ಹತ್ರ ಟಕ್ಸ್ ಸ್ಟಿಚಿಂಗ್ ಮಾಡಿದೀವಲ್ಲ, ಅದಕ್ಕೆ ಸೆಂಟರ್ ಅಲ್ಲಿ ಬರುತ್ತಲ್ವಾ ಅಲ್ಲಿಗೆ ಪಿನ್ ಇಟ್ಕೋಬೇಕು. ಈ ಪ್ಲೀಟ್ಸ್ ಏನಿದೆ ಈ ಪ್ಲೀಟ್ಸ್ ಪಾರ್ಟ್ ಕರೆಕ್ಟ್ ಆಗಿ ನಮ್ಮ ಚೆಸ್ಟ್ ಪಾರ್ಟ್ ಹತ್ರ ಬರೋ ತರ ಕರೆಕ್ಟ್ ಆಗಿ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಪಿನ್ಸ್ ಇಟ್ಕೋಬೇಕು. ಹಾಗೆ ಈ ಕಡೆ ಏನಿದೆ ಈ ಕಡೆ ಎಲ್ಲಾ ಪ್ಲೀಟ್ಸ್ ಬರುತ್ತೆ, ಎಲ್ಲಾ ಪ್ಲೀಟ್ಸ್ ಒಂದೇ ಕಡೆ ಸೇರಿಸ್ಕೊಂಡು ಶೋಲ್ಡರ್ ಪಾರ್ಟ್ ಹತ್ರ ಪಿನ್ಸ್ ಇಟ್ಟಿದ್ದೀನಿ. ಕಂಪ್ಲೀಟ್ ಈ ಕಡೆ ಪ್ಲೈನ್ ಬರಬೇಕು. ಅದೇ ಮೆಥಡ್ ಅಲ್ಲೇ ಇನ್ನೊಂದ್ ಸೈಡ್ ಅಲ್ಲೂ ಕೂಡ ನೀಟಾಗಿ ಪಿನ್ಸ್ ಇಟ್ಕೋಬೇಕು. ಸೊ ನೋಡಿ, ನಾನು ಪಿನ್ ಇಟ್ಟು ತೋರಿಸ್ತಾ ಇದ್ದೀನಿ. ಪಿನ್ಸ್ ಅಟ್ಯಾಚ್ ಮಾಡ್ಕೋಬೇಕು ನೀಟಾಗಿ. ಈ ಎರಡು ಕಡೆನೂ ನಾನು ಈ ಫ್ರಂಟ್ ಅಲ್ಲಿ ಬರತ್ತಲ್ವಾ ಅಲ್ಲಿ ಫಸ್ಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಮಾರ್ಕಿಂಗ್ ಮಾಡ್ಕೊಂಡು ಈ ರೀತಿ ಪಿನ್ಸ್ ಇಟ್ಕೋಬೇಕು. ಹಾಗೆ ಶೋಲ್ಡರ್ ಪಾರ್ಟ್ ಹತ್ರನೂ ಅಷ್ಟೇ ಎಲ್ಲಾ ಪ್ಲೀಟ್ಸ್ ನೀಟಾಗಿ ಒಂದೇ ಕಡೆ ಬರೋ ತರ ಪಿನ್ಸ್ ಇಟ್ಕೋಬೇಕು. ಸೊ ಈ ರೀತಿ ಪಿನ್ಸ್ ಇಟ್ಕೊಂಡು ಕಂಪ್ಲೀಟ್ ಈ ಬಾಡಿ ಪಾರ್ಟ್ಗೆ ಅಟ್ಯಾಚ್ ಆಗೋ ತರ ಎಲ್ಲಾ ಪ್ಲೀಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೋಬೇಕು. ಸೊ ಇದು ಸ್ಟಿಚಿಂಗ್ ಆದ್ಮೇಲೆ ಈ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ನೆಟ್ಟೆಡ್ ಫ್ಯಾಬ್ರಿಕ್ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಸೊ ನೋಡಿ, ನಾನು ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ. ಎಲ್ಲಾ ಪ್ಲೀಟ್ಸ್ ನೀಟಾಗಿ ಸ್ಟಿಚಿಂಗ್ ಮಾಡ್ಕೊಂಡು
ಇದು ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ನೆಟೆಡ್ ಫ್ಯಾಬ್ರಿಕ್ ಕಟಿಂಗ್ ಮಾಡ್ತಾ ಇದ್ದೀನಿ. ಇದು ಫ್ರಂಟ್ ಪಾರ್ಟ್ ಡಿಸೈನ್ ಮಾಡೋದು ತುಂಬಾನೇ ಈಸಿ. ಜಸ್ಟ್ ಏನು ಇಲ್ಲ, ನೆಟೆಡ್ ಫ್ಯಾಬ್ರಿಕ್ ಎರಡು ಕಡೆನೂ ಸ್ಟಿಚಿಂಗ್ ಮಾಡ್ಕೊಂಡು ಅದನ್ನ ಥ್ರೆಡ್ ನೀಟಾಗಿ ಎಳ್ಕೊಂಡ್ರೆ ಗ್ಯಾದರಿಂಗ್ ಪ್ಲೇಟ್ಸ್ ನೀಟಾಗಿ ಬರುತ್ತೆ. ಈ ರೀತಿ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರುತ್ತೆ ಲುಕ್ ವೈಸ್. ಫ್ರಂಟ್ ಪಾರ್ಟ್ ಹತ್ರ ಈ ನೆಟೆಡ್ ಫ್ಯಾಬ್ರಿಕ್ ಯೂಸ್ ಮಾಡೋದ್ರಿಂದ ತುಂಬಾ ಸಿಂಪಲ್ ಆಗಿರುತ್ತೆ ಡಿಸೈನ್, ಲುಕ್ ವೈಸ್ ಚೆನ್ನಾಗಿರುತ್ತೆ. ಸೊ ಬಾಡಿ ಪಾರ್ಟ್ ಏನಿದೆ ಅದು ಕಂಪ್ಲೀಟ್ ಆಗಿ ರೆಡಿ ಆಯ್ತು. ಇವಾಗ ಸ್ಲೀವ್ಸ್ ಕಟಿಂಗ್ ತೋರಿಸ್ಕೊಡ್ತೀನಿ. ಸ್ಲೀವ್ಸ್ಗೆ ನಾನು ಲೆಂತ್ 23 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 20 ಇಂಚಸ್ ತಗೊಂಡಿದ್ದೀನಿ. ಇದು ನಾನು ತೋರಿಸ್ತಾ ಇರೋದು 2 ಫೋಲ್ಡಿಂಗ್ ಮಾಡ್ಕೊಂಡು ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಲೆಂತ್ ವಿಡ್ತ್ ನೋಡ್ಕೋಬೇಕು, ಇಷ್ಟಿರ್ಬೇಕು. ಅಂಡ್ ಈ ಕಡೆ ನಾನು ಮಾರ್ಕಿಂಗ್ ಮಾಡಿದೆ ಅಲ್ವಾ, ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದು ಸ್ಲೀವ್ಸ್ ಶೇಪ್ ತೆಗೆಯೋದಕ್ಕೆ ಅಲ್ಲಿ 5 ಇಂಚಸ್ಗೆ ಮಾರ್ಕ್ ಮಾಡಿದೆ. ಸೊ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡು ನೀಟಾಗಿ ಕಟಿಂಗ್ ಮಾಡ್ಕೋಬೇಕು. ಇದನ್ನು ಅಷ್ಟೇ ಪಫ್ ಸ್ಲೀವ್ ತರ ಬರತ್ತಲ್ವಾ, ಬಲೂನ್ ಸ್ಲೀವ್, ಆ ಟೈಪ್ ಅಲ್ಲಿ ತೋರಿಸ್ಕೊಡ್ತಾ ಇರೋದು. ಸೊ ಆ ಕಡೆ 5 ಇಂಚಸ್ಗೆ ಮಾರ್ಕಿಂಗ್ ಮಾಡ್ಕೊಂಡು ಈ ಕಡೆಗೆ ನೀಟಾಗಿ ಸ್ಲೀವ್ ಶೇಪ್ ತೆಗಿಬೇಕು, ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ರಿಮೂವ್ ಮಾಡೋದಕ್ಕೆ. ಅಂಡ್ ಈ ಕಡೆನೂ ಅಷ್ಟೇ ನಾನು ಮಾರ್ಕಿಂಗ್ ಮಾಡಿದ್ದೀನಿ ನೋಡಿ. ಈ ಸ್ಲೀವ್ಸ್ ಎಷ್ಟು ಬೇಕೋ ಅಷ್ಟು ಮಾರ್ಕಿಂಗ್ ಮಾಡ್ಕೋಬೇಕು. ನಾನು ಎಲ್ಲಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ಎಷ್ಟೆಷ್ಟು ಅಂತ, ಅದನ್ನ ನೋಡ್ಕೊಂಡು ಇದೇ ಮೆಥಡ್ ಅಲ್ಲೇ ಕಟಿಂಗ್ ಮಾಡ್ಕೋಬೇಕು. ಸೊ ನನ್ನ ಬಾಡಿ ಪಾರ್ಟ್ ಏನಿದೆ ಅದನ್ನ ಸ್ಟಿಚ್ ಮಾಡಿ ತೋರಿಸ್ತೆ ಅಲ್ವಾ, ಅದೇ ಮೆಥಡ್ ಅಲ್ಲೇ ಈ ಸ್ಲೀವ್ಸ್ ಕೂಡ ಅಷ್ಟೇ ನೀಟಾಗಿ ಎರಡು ಕಡೆನೂ ಸಿಂಗಲ್ ಆಗಿ ಲೂಸ್ ಸ್ಟಿಚ್ ಹಾಕೋಬೇಕು. ಲೂಸ್ ಸ್ಟಿಚ್ ಹಾಕೊಂಡ್ರೆ ಇದು ಗ್ಯಾದರಿಂಗ್ ಪ್ಲೀಟ್ಸ್ ನೀಟಾಗಿ ಬರುತ್ತೆ. ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನಾನು ಮಾರ್ಕ್ ಮಾಡಿದೆ ಅಲ್ವಾ, ಈ ಆರ್ಮ್ ಶೇಪ್ ಕಡೆ ಬಿಟ್ಟು ಓನ್ಲಿ ಈ ಶೋಲ್ಡರ್ ಪಾರ್ಟ್ ಹತ್ರ ಮಾತ್ರ ಪ್ಲೀಟ್ಸ್ ಬರಬೇಕು, ಅದಕ್ಕೆ ನಾನು ಮಾರ್ಕ್ ಮಾಡಿದೆ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಅದನ್ನ ಬಿಟ್ಟು ಈ ಕಡೆಗೆ ಮಾತ್ರ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ವಲ್ಪ ಒಂದು 2 ಇಂಚು 1.5 ಇಂಚು ಬಿಟ್ಟು ಮಾರ್ಕಿಂಗ್ ಮಾಡ್ಕೊಂಡು ಇದನ್ನ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಒಂದ್ ಕಡೆ ಸ್ಟಿಚ್ ಮಾಡಿದೆ, ಇನ್ನೊಂದ್ ಕಡೆನೂ ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಎರಡೂ ಕಡೆನೂ ಸ್ಟಿಚಿಂಗ್ ಮಾಡ್ಕೊಂಡು ನಾನು ಈ ಥ್ರೆಡ್ ಏನಿದೆ ಇದನ್ನ ನೀಟಾಗಿ ಎಳ್ಕೋಬೇಕು. ಈ ರೀತಿ ಬರುತ್ತೆ, ಚಿಕ್ಕ ಚಿಕ್ಕದಾಗಿ ಪ್ಲೀಟ್ಸ್ ತರ ಬರುತ್ತೆ, ಗ್ಯಾದರಿಂಗ್ ಪ್ಲೀಟ್ಸ್. ಸೇಮ್ ಅದೇ ಮೆಥಡ್, ಈ ಬಾಡಿ ಪಾರ್ಟ್ಗೆ ಏನು ಮೆಥಡ್ ಯೂಸ್ ಮಾಡಿದೀವಿ ಅದೇ ತರನೇ ಸ್ಲೀವ್ಸ್ಗೂ ಕೂಡ ಅದೇ ಮೆಥಡ್ ಅಲ್ಲೇ ಸ್ಟಿಚಿಂಗ್ ಮಾಡ್ಕೊಂಡು ಈ ರೀತಿ ಡಿಸೈನ್ ಮಾಡ್ಕೋಬೇಕು ನೋಡಿ. ನೀಟಾಗಿ ಬಂದಿದೆ, ಪಪ್ ಸ್ಲೀವ್ ತರ ಬರುತ್ತೆ. ನಿಮ್ಗೆ ಈ ತರ ಸ್ಲೀವ್ಸ್ ಏನು ಬೇಡ, ನಾರ್ಮಲ್ ಸ್ಲೀವ್ಸ್ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ಹಾಗೂ ಕೂಡ ಮಾಡ್ಬೋದು. ಬಟ್ ಈ ತರ ಸ್ಲೀವ್ಸ್ ಲುಕ್ ವೈಸ್ ಚೆನ್ನಾಗಿರತ್ತೆ ಬರ್ತ್ಡೇಸ್ಗೆ ಫಂಕ್ಷನ್ಸ್ಗಾದ್ರೆ, ಅದಕ್ಕೆ ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸಿಂಪಲ್, ಟ್ರೈ ಮಾಡಿ ನೋಡಿ, ಈಸಿಯಾಗಿರತ್ತೆ ನೋಡಿ. ನಾನು ಇದು ಪ್ಲೀಟ್ಸ್ ಏನಿದೆ ಇದು ನೀಟಾಗಿ ಈ ರೀತಿ ಎಳ್ದಿದ್ದೀನಿ. ಈ ಥ್ರೆಡ್ ಏನಿದೆ ಅದನ್ನ ಎಳ್ದ್ರೆ ನೀಟಾಗಿ ಬರತ್ತೆ. ಎರಡು ಕಡೆನೂ ಸೇಮ್ ಅದೇ ತರನೇ ಮಾಡಿದ್ದೀನಿ. ಇವಾಗ ಇದು ಸ್ಲೀವ್ ಲೆಂತ್ ಎಷ್ಟಿದೆಯೋ ನೋಡ್ಕೋಬೇಕು. ನಮ್ಗೆ ಸ್ಲೀವ್ ಒಂದು 10 ಇಂಚು 10.5 ಈ ರೀತಿ ಬರಬೇಕು ನೋಡಿ. ನಾನು ತೋರಿಸ್ತಾ ಇದ್ದೀನಿ, ಇದು 10 ಇಂಚಸ್ ಇದೆ. ಇಷ್ಟಿಗೆ ಬರೋ ತರ ಈ ಪ್ಲೀಟ್ಸ್ ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಎಳ್ಕೋಬೇಕು. ಸೊ ಈ ಸ್ಲೀವ್ ಪಾರ್ಟ್ ಹತ್ರನೂ ಅಷ್ಟೇ ನಿಮ್ಗೆ ಹ್ಯಾಂಡ್ ಗೊತ್ತಾಗತ್ತಲ್ವಾ, ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡ್ಕೊಂಡು ಅಷ್ಟಕ್ಕೆ ನೀವು ಎಕ್ಸ್ಟ್ರಾ ಫ್ಯಾಬ್ರಿಕ್ ಕಟಿಂಗ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಪ್ಲೀಟ್ಸ್ ಕಡೆನೆ ಸಣ್ಣದಾಗಿ ಎಳ್ಕೋಬಹುದು, ಚೆನ್ನಾಗಿರತ್ತೆ. ಇವಾಗ ಇದಕ್ಕೆ ಫ್ಯಾಬ್ರಿಕ್ ಅಟ್ಯಾಚ್ ಮಾಡ್ಕೋಬೇಕು ನೋಡಿ. ಲೆಂತ್ ಬಂದು 10 ಇಂಚಸ್ ತಗೊಂಡಿದ್ದೀನಿ ಅಂಡ್ ವಿಡ್ತ್ ಬಂದು 2.5 ಇಂಚಸ್ ಇದೆ. ಈ ರೀತಿ 2 ಪೀಸಸ್ ಸೇಮ್ ಅದೇ ಮೆಜರ್ಮೆಂಟ್ ಅಲ್ಲಿ ಕಟಿಂಗ್ ಮಾಡ್ಕೊಂಡು ಜಸ್ಟ್ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಎರಡನ್ನೂ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಅದನ್ನ ನೀಟಾಗಿ ಅಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದರ ಮೇಲೆ ಸ್ಟಿಚಸ್ ಹಾಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ನೀಟಾಗಿ ಎರಡೂನು ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ಇವಾಗ ಇದು ಸ್ಟಿಚಿಂಗ್ ಮಾಡಿದೀವಲ್ಲ, ಇದನ್ನ ನೀಟಾಗಿ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲಾನು ಕಟಿಂಗ್ ಮಾಡ್ಕೊಂಡು ನಾವು ಆಲ್ರೆಡಿ ಸ್ಲೀವ್ ಪಾರ್ಟ್ ರೆಡಿ ಮಾಡಿದೀವಲ್ಲ, ಇದು ಬಲೂನ್ ಸ್ಲೀವ್, ಅದಕ್ಕೆ ಅಟ್ಯಾಚ್ ಆಗೋ ತರ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದಕ್ಕೆ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಮತ್ತೆ ಫ್ರಂಟ್ ಅಲ್ಲಿ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು, ಅದನ್ನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಈ ಪ್ಲೀಟ್ಸ್ ಅಷ್ಟೇ ಒಂದೇ ಕಡೆ ಇರತ್ತೆ, ನೀಟಾಗಿ ಅದು ಹ್ಯಾಂಡ್ಗೆ ಸೆಂಟರ್ ಅಲ್ಲಿ ಬರೋ ತರ ನೀಟಾಗಿ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಅದು ಸ್ಟಿಚಿಂಗ್ ಆದ್ಮೇಲೆ ಅದ್ರ ಮೇಲೆ ಕೂಡ ಸ್ಟಿಚಿಂಗ್ ಮಾಡ್ಕೋಬೇಕು. ಫ್ರಂಟ್ ಅಲ್ಲಿ ಲುಕ್ ವೈಸ್ ಚೆನ್ನಾಗಿರುತ್ತೆ, ಫಿನಿಶಿಂಗ್ ಕರೆಕ್ಟ್ ಆಗಿ ಬರುತ್ತೆ. ಸೊ ಇದು ಸ್ಟಿಚಿಂಗ್ ಆದ್ಮೇಲೆ ಇದಕ್ಕೆ ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಅದನ್ನ ತೋರಿಸ್ಕೊಡ್ತಾ ಇಲ್ಲ, ಸಿಂಪಲ್ ಬಾರ್ಡರ್ ಅಟ್ಯಾಚ್ ಮಾಡೋದು. ಅದು ಎಷ್ಟಿರುತ್ತೋ ಅಷ್ಟೇ ಫ್ಯಾಬ್ರಿಕ್ ಬಾರ್ಡರ್ ಕಟಿಂಗ್ ಮಾಡ್ಕೊಂಡು ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು. ಸೊ ಸೇಮ್ ಅದೇ ಮೆಥಡ್ ಅಲ್ಲೇ ಇನ್ನೊಂದು ಸ್ಲೀವ್ ಕೂಡ ಸ್ಟಿಚಿಂಗ್ ಮಾಡಿದ್ದೀನಿ. ಈ ಬಾಡಿ ಪಾರ್ಟ್ ರೆಡಿ ಆಗಿದೆ ಅಲ್ವಾ, ಅದನ್ನ ಅಟ್ಯಾಚ್ ಮಾಡ್ಕೊಂಡು ಶೋಲ್ಡರ್ ಪಾರ್ಟ್ ಹತ್ರ ಸ್ಟಿಚಿಂಗ್ ಮಾಡ್ಕೊಂಡು ಹಾಗೆ ಸ್ಲೀವ್ಸ್ ಕೂಡ ಸ್ಟಿಚಿಂಗ್ ಮಾಡ್ಕೊಂಡು ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ನೋಡಿ. ನಾನು ಕಂಪ್ಲೀಟ್ ಆಗಿ ಸ್ಟಿಚಿಂಗ್ ಮಾಡಿದ್ದೀನಿ. ಸ್ಲೀವ್ಸ್ ಡಬಲ್ ಸ್ಟಿಚ್ ಮಾಡ್ಕೋಬೇಕು. ಯಾವತ್ತೇ ಆಗ್ಲಿ ಸ್ಲೀವ್ಸ್ ಸ್ಟಿಚಿಂಗ್ ಮಾಡಿದಾಗ ಡಬಲ್ ಸ್ಟಿಚಿಂಗ್ ಮಾಡ್ಕೊಂಡ್ರೆ
ಇದು ಸ್ಟಿಚಸ್ ರಿಮೂವ್ ಆಗದಿರ ಚೆನ್ನಾಗಿರತ್ತೆ. ಇವಾಗ ಬಾಟಮ್ ಪಾರ್ಟ್ ಕಟಿಂಗ್ ತೋರಿಸ್ಕೊಡ್ತೀನಿ. ಇದು ಬಾಟಮ್ ಪಾರ್ಟ್ ಫ್ಯಾಬ್ರಿಕ್ ಬಂದು ಬಾಡಿ ಪಾರ್ಟ್ಗೆ ಆಲ್ರೆಡಿ ಕಟಿಂಗ್ ಮಾಡಿದ್ದೆ ಅಲ್ವಾ. ಕಟಿಂಗ್ ಮಾಡಿ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ ಈ ರೀತಿ 4 ಲೇಯರ್ಸ್ ಆಗಿ ಫೋಲ್ಡಿಂಗ್ ಮಾಡಿದೀನಿ. ಫೋಲ್ಡಿಂಗ್ ನಾರ್ಮಲ್ ಆಗಿ ಮಾಡಬಾರ್ದು, ನಾನು ಫೋಲ್ಡ್ ಮಾಡಿ ತೋರಿಸ್ದೆ ಅಲ್ವಾ. ಈ ರೀತಿ ಕ್ರಾಸ್ ಆಗಿ ಫೋಲ್ಡಿಂಗ್ ಮಾಡ್ಕೋಬೇಕು. 3 ಮೀಟರ್ ಅಂದ್ರೆ 3 ಮೀಟರ್ ಅಲ್ಲಿ ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಬಾಟಮ್ ಪಾರ್ಟ್ಗೆ. ಇವಾಗ ವೇಸ್ಟ್ ಪಾರ್ಟ್ ನಾನು ಮಾರ್ಕ್ ಮಾಡಿದೆ ಅಲ್ವಾ, 9 ಇಂಚಸ್ಗೆ ಮಾರ್ಕ್ ಮಾಡಿದೆ. ಇದು ಫೋಲ್ಡಿಂಗ್ ಮಾಡ್ಕೊಂಡು 9 ಇಂಚಸ್ಗೆ ಮಾರ್ಕ್ ಮಾಡಿದೆ. ಹಾಗೆ ಫ್ರಂಟ್ ಅಲ್ಲಿ ಮಾತ್ರ 1 ಇಂಚಸ್ ಎಕ್ಸ್ಟ್ರಾ ಮಾರ್ಕಿಂಗ್ ಮಾಡಿದ್ದೀನಿ. ಅದು ಸ್ವಲ್ಪ ಕೆಳಗಡೆಗೆ ಬರಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ. ಅಂಡ್ ಲೆಂತ್ ಬಂದು 39 ಇಂಚಸ್ ತಗೊಂಡಿದ್ದೀನಿ. ನಿಮ್ಗೆ ಲೆಂತ್ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿನೂ ಕೂಡ ಮಾರ್ಕಿಂಗ್ ಮಾಡ್ಕೋಬಹುದು. ನಾನು ನನಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾರ್ಕಿಂಗ್ ಮಾಡಿದ್ದೀನಿ. ನನಗೆ 39 ಆದ್ರೆ ಆಗತ್ತೆ. ನೀವಿನ್ನು ಉದ್ದ ಇದ್ರೆ ಇನ್ನು ಲೆಂತ್ ಜಾಸ್ತಿ ಮಾರ್ಕಿಂಗ್ ಮಾಡ್ಕೋಬಹುದು. 41 ಇಂಚು ಈ ರೀತಿ ತಗೋಬಹುದು. ನಾನು 3 ಮೀಟರ್ ಯೂಸ್ ಮಾಡಿದ್ದೀನಿ ಲೈನಿಂಗ್ ಪಾರ್ಟ್. ಇದಕ್ಕೆ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನ ಆಡ್ ಮಾಡ್ಕೋಬೇಕು. ನೀವೇನಾದ್ರೂ ಇದು ಅಟ್ಯಾಚ್ ಮಾಡೋ ಅವಶ್ಯಕತೆ ಏನು ಬೇಡ ಅಂತಂದ್ರೆ ಫ್ಯಾಬ್ರಿಕ್ ಒಂದು 4.5 ಮೀಟರ್ ಫ್ಯಾಬ್ರಿಕ್ ಬಾಟಮ್ ಪಾರ್ಟ್ಗೆ ಯೂಸ್ ಮಾಡಿದ್ರೆ ಇನ್ನೂ ಫುಲ್ ಫ್ಲೇರ್ ಬರುತ್ತೆ. ಇನ್ನೊಂದು ಮೆಥಡ್ ಅಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಸ್ಟಿಚಿಂಗ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ಬಟ್ ಕಮ್ಮಿ ಫ್ಯಾಬ್ರಿಕ್ ಯೂಸ್ ಮಾಡಿ ತೋರಿಸ್ತೀನಿ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಈ ರೀತಿ ಅಟ್ಯಾಚ್ ಮಾಡಿದ್ದೀನಿ. ಸೊ ಈ ಫ್ಯಾಬ್ರಿಕ್ ಏನಿದೆ ಲೈನಿಂಗ್ ಪಾರ್ಟ್ ಎರಡು ಕಡೆ ಓನ್ಲಿ 1 ಸೈಡ್ ಮಾತ್ರ ಬರುತ್ತೆ. 1 ಸೈಡ್ ಅಲ್ಲಿ ಸ್ಟಿಚಿಂಗ್ ಮಾಡ್ಕೊಂಡು ಫೋಲ್ಡಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿದ್ದೀನಿ. ಇವಾಗ ಬಾಟಮ್ ಪಾರ್ಟ್ಗೆ ಲೈನಿಂಗ್ ಪಾರ್ಟ್ ಮೈನ್ ಫ್ಯಾಬ್ರಿಕ್ ಏನಿದೆ ಅದನ್ನ ತಗೊಂಡಿದ್ದೀನಿ, ನೆಟ್ಟೆಡ್ ಪಾರ್ಟ್. ಇದನ್ನು ಅಷ್ಟೇ 5 ಮೀಟರ್ ಅಂತ ಹೇಳ್ದೆ ಅಲ್ವಾ. ಸ್ಲೀವ್ಸ್ಗೆ ಬಾಡಿ ಪಾರ್ಟ್ಗೆ ಹಾಗೆ ಮಿಕ್ಕಿರೋ ಫ್ಯಾಬ್ರಿಕ್ ಏನಿದೆ ಅದನ್ನ ನೀಟಾಗಿ ಸ್ಟಿಚಿಂಗ್ ಮಾಡಿದ್ದೀನಿ, ಓನ್ಲಿ 1 ಸೈಡ್ ಮಾತ್ರ. ಇದು ಅಷ್ಟೇ ಲೆಂತ್ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಕಟಿಂಗ್ ಮಾಡ್ಕೋಬೇಕು. ನಾನೆಲ್ಲಾನು ತೋರಿಸ್ದೆ ಅಲ್ವಾ ಲೆಂತ್ ಎಷ್ಟು ಬೇಕು ಅಂತ. ಲೈನಿಂಗ್ ಪಾರ್ಟ್ 39 ಇಂಚಸ್ ತಗೊಂಡಿದ್ದೆ. ಇದು 40 ಇಂಚಸ್ 41 ಈ ರೀತಿ ತಗೋಬಹುದು. ಲೆಂತ್ 1 ಇಂಚು ಎಕ್ಸ್ಟ್ರಾ ಇರಬೇಕು. ಇದು ನೆಟೆಡ್ ಫ್ಯಾಬ್ರಿಕ್. ಇದು ಅಷ್ಟೇ 1 ಸೈಡ್ ಸ್ಟಿಚಿಂಗ್ ಮಾಡ್ಕೊಂಡು ಇದು ಗ್ಯಾದರಿಂಗ್ ಪ್ಲೀಟ್ಸ್ ತರ ನೀಟಾಗಿ ಎಳ್ಕೊಂಡು ಇದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇದು ಅಷ್ಟೇ ನೆಟ್ಟೆಡ್ ಫ್ಯಾಬ್ರಿಕ್ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಲುಕ್ ವೈಸ್ ಚೆನ್ನಾಗಿರತ್ತೆ. ಒಂದು 6 ಮೀಟರ್ 7 ಮೀಟರ್ ಈ ತರ ಕೂಡ ಯೂಸ್ ಮಾಡಬಹುದು. ಅಂದ್ರೆ ಈ ಲೈನಿಂಗ್ ಪಾರ್ಟ್ ಏನಿದೆ ಇದು ಸ್ವಲ್ಪ ಕಾಣಿಸ್ತಿರ ಇರತ್ತೆ, ಇನ್ನೂ ಜಾಸ್ತಿ ಯೂಸ್ ಮಾಡಿದ್ರೆ ಚೆನ್ನಾಗಿರತ್ತೆ. ಬಟ್ ಕಮ್ಮಿ ಯೂಸ್ ಮಾಡಿದ್ರು ಚೆನ್ನಾಗಿರತ್ತೆ. ನಾನು ಕಮ್ಮಿನೇ ಯೂಸ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಜಾಸ್ತಿ ಬೇಕು ಅಂದ್ರೆ ಇನ್ನು ಫುಲ್ ಫ್ಲೇರ್ ಬೇಕು ಅಂದ್ರೆ ಆ ರೀತಿ ಸ್ಟಿಚಿಂಗ್ ಮಾಡ್ಕೋಬಹುದು ಎಕ್ಸ್ಟ್ರಾ ಫ್ಯಾಬ್ರಿಕ್ ತಗೊಂಡು. ಸೊ ನೋಡಿ, ಬಾಟಮ್ ಪಾರ್ಟ್ ಬಾಡಿ ಪಾರ್ಟ್ ಏನಿದೆ ಅದು ನೀಟಾಗಿ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ಬೋತ್ ವೇಸ್ಟ್ ಪಾರ್ಟ್ ಹತ್ರ ಅದು ಅಟ್ಯಾಚ್ ಮಾಡ್ಕೊಂಡು ನೀಟಾಗಿ ಸೈಡ್ ಅಲ್ಲಿ ಏನಿದೆ ವೇಸ್ಟ್ ಪಾರ್ಟ್ ಹತ್ರ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಎರಡೂನು. ಸೊ ಕಂಪ್ಲೀಟ್ ಆಗಿ ಫ್ರಾಕ್ ಏನಿದೆ ಅದು ರೆಡಿ ಆಗತ್ತೆ. ಇವಾಗ ಬೆಲ್ಟ್ ಸ್ಟಿಚಿಂಗ್ ತೋರಿಸ್ಕೊಡ್ತೀನಿ. ಬೆಲ್ಟ್ ಮೆಜರ್ಮೆಂಟ್ ಎಷ್ಟು ಅಂತ ಏನು ಹೇಳ್ತಿಲ್ಲ, ನಾರ್ಮಲ್ ಆಗಿ ಗೊತ್ತಾಗತ್ತಲ್ವಾ. ನಿಮ್ಗೆ ವೇಸ್ಟ್ ಪಾರ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೆಲ್ಟ್ ಪಾರ್ಟ್ ಮೆಜರ್ಮೆಂಟ್ ತಗೊಂಡು ಟೇಪ್ ಇಂದ ಈ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು. ಮೇನ್ ಫ್ಯಾಬ್ರಿಕ್ ಏನಿದೆ ನೆಟ್ಟೆಡ್ ಫ್ಯಾಬ್ರಿಕ್ ಮತ್ತೆ ಈ ಸ್ಯಾಟಿನ್ ಸಿಲ್ಕ್ ಫ್ಯಾಬ್ರಿಕ್ ಏನಿದೆ ಲೈನಿಂಗ್ ಪಾರ್ಟ್ ಎರಡೂನು ನೀಟಾಗಿ ಅಟ್ಯಾಚ್ ಮಾಡ್ಕೊಂಡು ಅದನ್ನ 1 ಸೈಡ್ ಮಾತ್ರ 1 ಸ್ಟಿಚ್ ಮಾಡ್ಕೊಂಡು ಅದನ್ನ ಆಪೋಸಿಟ್ ಆಗಿ ಫೋಲ್ಡಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡಿ ತೋರಿಸಿದೀನಿ ನೋಡಿ. ಈ ರೀತಿ ಸ್ಟಿಚಿಂಗ್ ಮಾಡ್ಕೊಂಡು ಇದಕ್ಕೆ ನಾನು ಥ್ರೆಡ್ಸ್ ರೆಡಿ ಮಾಡ್ಕೊಂಡಿದೀನಿ. ಫಸ್ಟ್ ಅಲ್ಲೇ ಡೋರಿ ಥ್ರೆಡ್ಸ್ ತರ ಅದನ್ನ ಈ ರೀತಿ ಒಳಗಡೆಗೆ ಸೇರಿಸ್ಕೊಂಡು ಆ ಕಡೆ ಈ ಕಡೆ ಸ್ಟಿಚಿಂಗ್ ಮಾಡ್ಕೋಬೇಕು ಎರಡು ಕಡೆನು. ಸೊ ಈ ರೀತಿ ಎರಡು ಕಡೆನೂ ಸ್ಟಿಚಿಂಗ್ ಮಾಡ್ಕೊಂಡು ಅಟ್ಯಾಚ್ ಮಾಡ್ಕೊಂಡು ಈ ಥ್ರೆಡ್ಸ್ ಈ ಬಾರ್ಡರ್ ಪಾರ್ಟ್ ಏನಿದೆ ಅದನ್ನ ಅದ್ರ ಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನೋಡಿ, ನಾನು ಈ ಥ್ರೆಡ್ಸ್ ಏನಿದೆ ಅದು ಎರಡೂನು ಅಟ್ಯಾಚ್ ಮಾಡಿದೀನಿ. ಇವಾಗ ಬಾರ್ಡರ್ ಕೂಡ ಸ್ಟಿಚ್ ಮಾಡಿ ತೋರಿಸ್ಕೊಡ್ತೀನಿ. ನಿಮ್ಗೆ ಇದು ಥ್ರೆಡ್ಸ್ ಏನು ಬೇಡ, ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡ್ಕೊಂತೀವಿ ಅಂದ್ರೆ ನಿಮ್ಗೆ ಮೆಜರ್ಮೆಂಟ್ ತಗೊಂಡು ವೇಸ್ಟ್ ಪಾರ್ಟಿಗೆ ಎಷ್ಟು ಬೇಕು ಅಂತ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಈ ರೀತಿ ತಗೊಂಡು ಓನ್ಲಿ ಬ್ಯಾಕ್ ಸೈಡ್ಗೆ ಬರೋ ತರ ಇವು ಉಕ್ಸ್ ಬರತ್ತೆ, ಅದನ್ನು ಕೂಡ ಅಟ್ಯಾಚ್ ಮಾಡ್ಕೋಬಹುದು, ಚೆನ್ನಾಗಿರತ್ತೆ. ನೋಡಿ, ನಾನು ಇದು ಬಾರ್ಡರ್ ಏನಿದೆ ಅದನ್ನ ಅಟ್ಯಾಚ್ ಮಾಡಿದೀನಿ. ಕಂಪ್ಲೀಟ್ ಆಗಿ ಬೆಲ್ಟ್ ಕೂಡ ರೆಡಿ ಆಯ್ತು. ತುಂಬಾನೇ ಸಿಂಪಲ್ ಆಗಿ ತೋರಿಸ್ಕೊಟ್ಟಿದೀನಿ ಅಂತಾನೆ ಅನ್ಕೊಂಡಿದೀನಿ. ಟ್ರೈ ಮಾಡಿ ನೋಡಿ, ತುಂಬಾನೇ ಈಸಿಯಾಗಿರತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಬೇರೆ ತರ ವಿಡಿಯೋಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ.